ಸೌದತ್ತಿ ತಾಲೂಕ ಸೌಗಲ್ದಾಗ ಈ ಒಂದು ಬ್ಯೂಟಿಫುಲ್ ರಾಕ್ ಫಾರ್ಮೇಶನ್ ಅದ. ಈ ಕಡೆ ಬಂದಿದ್ರೆ ಇದನ್ನ ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ ಹೋಗ್ರಿ. ಬೈಲಹೊಂಗಲದಿಂದ ಒಂದು 20 to 25 ಕಿಲೋಮೀಟರ್ ದೂರದಾಗ ನೇಚರ್ ಕನೆಕ್ಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಟೆಂಪಲ್. ಪೂರಾ ಲೈಕ್ ಗುಡ್ಡದ ಒಳಗಡೆ ಇರುವಂತಹ ಒಂದು ಎನ್ವೈರ್ಮೆಂಟ್ ಅದ. ಭಾಳ ಚಲೋ ಅದ. ಫ್ಯಾಮಿಲಿಗೋಸ್ಕರ ಆಗಿರ್ಲಿ ಅಥವಾ ಕಿಡ್ಸ್ಗೆ ಇಲ್ಲಿ ಟ್ರಿಪ್ಗೋಸ್ಕರ ಕರ್ಕೊಂಬರಕ್ಕಾಗಲಿ ಭಾಳ ಅಂದ್ರೆ ಭಾಳ. ಈ ವ್ಲಾಗೊಳಗೆ ನಾನು ಮುಖ್ಯವಾಗಿ ಸೊಗಲಿಗೆ ಹೆಂಗ್ ಹೋಗ್ಬೇಕು, ಇಲ್ಲಿ ವಿಶೇಷಗಳು ಏನಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬೆಳಗಾವಿಯಿಂದ ನಿಮ್ಗೆ ಅರೌಂಡ್ 60 to 65 ಕಿಲೋಮೀಟರ್ಸ್ ಮತ್ತು ಹುಬ್ಬಳ್ಳಿ ಧಾರವಾಡದಿಂದ 70 to 75 ಕಿಲೋಮೀಟರ್ಸ್ ಆಗ್ತೈತಿ. ಇನ್ನ ಬಸ್ ಇಂದ ಬರಾಕತ್ತಿದ್ರೆ ಬೈಲಹೊಂಗಲ್ ವರೆಗೆ ಕಂಟಿನ್ಯೂಸ್ ಆಗಿ ಬಸ್ ಇರ್ತಾವ. ಅದ್ರ ಮುಂದಿಂದ ಇಲ್ಲೇ ಆಟೋಸ್ ಕ್ರೂಸ್ ಮಾಡ್ಕೊಂಡು ಬರ್ಬೋದು. ಗಾಡಿ ಪಾರ್ಕಿಂಗ್ ಆದ ತಕ್ಷಣ ನಿಮ್ಗೆ ದೊಡ್ಡದಾಗಿರುವಂತಹ ಬಂಡೆಗಳು ಕಾಣಿಸಕ್ ಸ್ಟಾರ್ಟ್ ಆಗ್ತಾವ. ದೇವಸ್ಥಾನ ಮ್ಯಾಲ ಇರೋದ್ರಿಂದ ನೀವು ಹತ್ಕೊಂಡು ಹೋಗ್ಬೇಕು. ಮಳೆಗಾಲದಾಗ ಇದು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತದ. ಇಲ್ಲಿ ಎಲ್ಲಾನು ನೀರ್ ಕಂಪ್ಲೀಟ್ ಆಗಿ ತುಂಬಿರ್ತದ. ನಾನು ವಿಸಿಟ್ ಮಾಡಿದಂತ ಟೈಮ್ ಅಲ್ಲಿ ಮಹಾಶಿವರಾತ್ರಿ ಇತ್ತು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಜಾಸ್ತಿ ಜನ ಇದ್ರೊಳಗಡೆ ಕಾಣಿಸ್ತಾಕತ್ತಿದಾರ. ಒಂದು ವಾಡಿಕೆ ಅಂತಾರಲ್ಲ. ಯಾವ ಸಂಪ್ರದಾಯ ಅದ ಏನದ? ಅದು ಹಳಿ ಕಾಲದ ಇದು ವಾಡಿಕೆ ಅಂತಾರಲ್ಲ. ಓಕೆ. ಏನಾಗದ ಅಂದ್ರೆ ಹಿಂಗ ಒಳಗಡೆಯಿಂದ ಬರ್ಬೇಕಾ ಕೆಳಗಡೆಯಿಂದ ಹಂಗ ತಗೊಂಡ ಬಂದ್ರೆ ಬೆನ್ನು ಇದೆಲ್ಲ ಕಡಿಮೆ ಆಗ್ತೈತೆ ಅಂತ ಒಂದು ನಂಬಿಕೆ. ಓಕೆ. ನಾನ್ ನೋಡಿದ ಪ್ರಕಾರ ಬಹಳಷ್ಟು ಜನ ಆ ಬಂಡೆ ಕಲ್ ಕೆಳಗಡೆ ಹೋಗಿ ಬರಾಕತ್ತಿದ್ರು. ಸೊಗಲ್ ದೇವಸ್ಥಾನ ಬಹಳ ಸುಂದರವಾಗೈತಿ, ಬಹಳ ವಿಶಾಲವಾಗಿ. ಅದೇನೋ ಒಂಥರ ನೆಮ್ಮದಿ ಸಿಗ್ತದೆ. ಇದ್ರ ಹಿಂದೇನೋ ಒಂದು ಸ್ಟೋರಿ ಐತಿ, ಹೇಳ್ತೀನಿ ಕೇಳ್ರಿ. ಅಲ್ಲಿರುವಂತಹ ಲೋಕಲ್ಸ್ ಪ್ರಕಾರ ಇಲ್ಲಿ ಶಿವ ಮತ್ತು ಪಾರ್ವತಿಯ ಮದುವೆ ಆಗೈತಿ ಅಂತ ಹೇಳಿ ನಂಬ್ತಾರೋ. ಅದಕ್ಕೋಸ್ಕರ ಇಲ್ಲಿ ಶಿವ ಮತ್ತು ಪಾರ್ವತಿಯನ್ನ ಪೂಜಿಸ್ತಾರ. ಇಲ್ಲಿ ಟೋಟಲ್ 3 ದೇವಸ್ಥಾನ ಅದಾವು. ಒಂದು ಬ್ರಹ್ಮರಾಂಬಿಕಾ ದೇವಸ್ಥಾನ, ಎರಡನೇದು ಸೋಮೇಶ್ವರ ದೇವಸ್ಥಾನ, ಮೂರನೇದಾಗಿ ಶಿವ ಪಾರ್ವತಿ ದೇವಸ್ಥಾನ. ಸಾಕಷ್ಟು ಜನ ಭಕ್ತರು ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತಾರೆ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಾಗ ಈ ಪ್ಲೇಸ್ ಬಹಳ ಅಂದ್ರ ಬಹಳ ಪಾಪ್ಯುಲರ್ ಅದ. ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ಮುಂದಿರುವಂತ 60 ಅಡಿ ಎತ್ತರದ ವಾಟರ್ ಫಾಲ್ ನೀವಿಲ್ಲೇ ಕಾಣಬಹುದು. ಮಳೆಗಾಲದಾಗ ಇದು ಬಹಳ ಸುಂದರವಾಗಿ ಕಾಣಿಸ್ತದೆ. ಕೇವಲ ಒಂದು ಡೆವೋಷನಲ್ ಪ್ಲೇಸ್ ಅಷ್ಟೇ ಅಲ್ಲ, ಇದು ನೇಚರ್ಗೆ ಬಹಳ ಕನೆಕ್ಟ್ ಅದ. ಸೊಗಲಿಗೆ ಬಂದಿದ್ರಿ ಅಂದ್ರೆ ನೀವು ಈ 3 ದೇವಸ್ಥಾನವನ್ನ ಎಕ್ಸ್ಪ್ಲೋರ್ ಮಾಡ್ರಿ. ಒಂದೊಂದು ಆರ್ಕಿಟೆಕ್ಚರ್ ಅನ್ನು ಬಹಳ ಸುಂದರವಾಗಿ ಕೆತ್ತನೆ ಮಾಡಿದರು. ಅದಾದ್ಮೇಲೆ ಅಲ್ಲೇ ಮೇಲ್ ಹೋದ್ರೆ ಜಿಂಕೆವನ ಅಂತ ಕಾಣಿಸ್ತೈತಿ. ಬರೀ ಕರ್ಕೊಂಡು ಹೋಗ್ತೇವೆ. ಫ್ಯಾಮಿಲಿ ಪಿಕ್ನಿಕ್ಗೆಲ್ಲ ಬರ್ತಾರಲ್ಲ ಇಲ್ಲಿ ಭಾಳ ಜನ ಫ್ಯಾಮಿಲಿ ಮತ್ತೆ ಒನ್ ಡೇ ಪಿಕ್ನಿಕ್ ಅಂತ ಬರ್ತಾರಲ್ಲ. ಬೆಸ್ಟ್ ಪ್ಲೇಸ್. ಜಿಂಕೆ ವನದಾಗ ನಿಮ್ಗೆ ಜಿಂಕೆ ನೋಡ್ಬೇಕಂತಂದ್ರೆ ಒಂದು ಸ್ವಲ್ಪ ಚಾರ್ಜಸ್ ಆಗ್ತದ. ಅದು 5 ರೂಪೀಸ್. ಟಿಕೆಟ್ ತಗೊಂಡು ನಾವು ಒಳಗೆ ಹೋದ್ವಿ ಹೆಂಗೈತಿ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಲ್ಲೇ ಜಿಂಕೆಗಳ ಎನ್ವೈರ್ಮೆಂಟ್ ಬಹಳ ಚಲೋ ಐತಿ. ಎಲ್ಲಾನು ಫ್ರೀ ಆಗಿ ಓಡಾಡಕತ್ತಿದ್ವಿ. ಸಾಕಷ್ಟು ಜಿಂಕೆಗಳನ್ನ ನೀವಿಲ್ಲೇ ಸ್ಪಾಟ್ ಮಾಡ್ಬೋದು. ಬಂದ ತಕ್ಷಣ ನಾವೊಂದು ಜಿಂಕೆ ನೋಡಿದ್ವಿ. ಇವಾಗ ಹಂಗ ದಾರಿ ಉದ್ದಕ್ಕೆ ಹೊಂಟಿದೇವಿ. ಓ, ಸಾಕಷ್ಟು ಜಿಂಕೆ ಅದಾವಲ್ಲಿ. ಗ್ರೂಪ್ ಜಿಂಕೆ ಅದಾವ. ಜಿಂಕೆವನ್ನ ಎಲ್ಲ ನೋಡ್ಕೊಂಡು ನಾವು ಕೆಳಗೆ ಬಂದಾಗ ಸಾಕಷ್ಟು ಜನ ಏನೇನೆಲ್ಲ ಬೇಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿರ್ತಾರ. ಅದನ್ನೆಲ್ಲಾನು ಪೂಜೆಗಳನ್ನ ಇಲ್ಲಿ ಮಾಡಿಸ್ತಿರ್ತಾರೆ. ಶಿವ ಪಾರ್ವತಿ ಮದ್ವೆ ಆದ ಸ್ಥಳ ಇರೋದ್ರಿಂದ ಇಲ್ಲಿ ನಾ ಕಂಡ ಪ್ರಕಾರ ಹೊಸದಾಗಿ ಮದುವೆ ಆಗಿರುವಂತಹ ನವ ದಂಪತಿಗಳು ವಿಸಿಟ್ ಮಾಡ್ತಾರೆ. ರೇನಿ ಸೀಸನ್ದಾಗ ಆ ಕಡೆಯಿಂದ ನೀರ್ ಬರ್ತಾವ. ನೀರ್ ಅವೆಲ್ಲ ಬಂದಿದ್ದು ಎಲ್ಲ ಹಿಂಗ ಫ್ಲೋ ಆಗಿ ಬ್ರಿಡ್ಜ್ ಕೆಳಗಡೆಯಿಂದ ಹೋಗಿ ಆ ಕಡೆ ಸೈಡ್ ಹೋಗ್ತೈತಿ. ಹೌದಲ್ಲ ಅಣ್ಣ? ಮತ್ತೆ ಈಗೇನು ಇದು ನೋಡತ್ತಿಲ್ಲ. ಇದ್ರೊಳಗೆ ಈಗ ಬ್ಲಾಕ್ ಕಲರ್ ಬಟ್ಟೆ ನೋಡತ್ತಿಲ್ಲ. ಶಬರಿಮಲೆಗೆ ಮಾಲೆ ಹಾಕೊಂಡು ಹೋಗಿರ್ತಾರಲ್ಲ, ಅವ್ರು ಅಲ್ಲಿ ವಿಸಿಟ್ ಮಾಡಿ ಶಬರಿಮಲೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಸೊಗಲ್ಕ್ ಬರ್ತಾರೆ. ಸೊಗಲ್ಕ್ ಬಂದು ಇಲ್ಲಿ ಮಾಲೆ ರಿಮೂವ್ ಮಾಡ್ತಾರೆ. ಓಕೆ, ಹತ್ತಿರದ ಇದಲ್ಲ. ಓ, ನೈಸ್. ಅಂದ್ರೆ ಮಾಲೆ ಇಲ್ಲಿ ಬಂದು ತೆಗಿತಾನೆ ಅಂತಾರಲ್ಲ ನಮ್ಮ ಕಡೆ. ಸೊಗಲ್ಕ್ ಬಂದು ಮಾಲೆ ತೆಗಿತಾರೆ. ಓಕೆ. ಸಾಕಷ್ಟು ರಿಚುವಲ್ಸ್ ಅದಾವ. ಅದನ್ನೆಲ್ಲ ಫಾಲೋ ಮಾಡ್ತಾರೋ. ಶಬರಿಮಲೆಗೆ ಯಾರು ಹೋಗಿರ್ತಾರೋ ಅವ್ರು ಬೇಡ್ಕೊಂಡಿರ್ತಾರೆ. ಸೊಗಲಕ್ಕೆ ಬಂದ ನಾನು ಮಾಲೆ ತೆಗಿತೇನಿ ಅಂತ ಹೇಳಿ, ಅಂದ್ರೆ ಬಿಡ್ತೇನಿ ಅಂತ ಹೇಳಿ. ಸೊ ಅವ್ರು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡ ಮಾಲೆ ತೆಗ್ದ ಅವ್ರು ಹಾಕೊಂಡಿದ್ದು ಬಟ್ಟೆ ಇಲ್ಲೇ ಬಿಟ್ಟು ಹೋಗ್ತಾರಲ್ಲ. ಅಂಕಲ್ ಏನ್ರಿ ಇದು? 3 ರೂಪಾಯಿ ತೆಗಿ ಅಂಕಲ್. ಇನ್ನೊಂದು ಬಿಳಿ ಪೇಡ ಬರ್ತಾವಲ್ರಿ ಹಾಲಿನ, ಅದ ಇವರ್ಲಿ ಇವರವ್ರೆ ಹಾಲಿನ ನಾವು ಚಲೋ ಆಯ್ತು. ಬಾಯಾಗಿ ತಕ್ಷಣ ಕರಗತಾವ. ನಾವು ಅದು ಇಷ್ಟ ಅದ ಇದು ಕುಂದ. ಕುಂದ ಬೆಳಗಾವಿ ತಿನ್ನತ್ತೆ.
ಅಲ್ಲಿ ಬೆಳಗಾವ್ ಹೋಗಿ ಕುಂದ ತಿನ್ನು ಇಲ್ಲಿ ಬಂದು ಇಲ್ಲಿ ಸ್ಪೆಷಾಲಿಟಿ ಟ್ರೈ ಮಾಡಿ ಸ್ಪೆಷಾಲಿಟಿ ಪೇಡ ಇದನ್ನ ಆ್ಯಕ್ಚುಲಿ ಹೋಮ್ ಮೇಡ್ ಮಾಡ್ತಾರೆ, ಮನೆ ಮಾಡ್ಕೊಂಡು ಬಂದು ಇಲ್ಲಿ ಮಾರ್ತಿರ್ತಾರೆ. ಸೊ ಯಾರ್ಯಾರು ಬಂದಿರ್ತಾರಲ್ಲ ಒಂದು ಸರಿ ಟ್ರೈ ಮಾಡಿರಿ, ಇಟ್ಸ್ ನೈಸ್. ಹೆಂಗಂತಂದ್ರೆ ಬ್ಯಾಗ್ ಇಟ್ಟ ತಕ್ಷಣ ಕರ್ಗಾಕತ್ತೈತಿ, ಅಷ್ಟು ಸ್ಮೂತ್ ಹೊಂಟದ ಆ್ಯಂಡ್ ಟೇಸ್ಟ್ ಒಂದು ಚಲೋ ಐತಿ. ತೊಗಲ್ದಾಗ ಈ ಟೈಪ್ ಒಂದು ಕಲ್ಲು ಐತಿ, ಈ ಕಲ್ಲು ಭಾಳ ಫೇಮಸ್ ಅದ. ಆ್ಯಕ್ಚುಲಿ ಏನಂತಂದ್ರೆ ಜನ ಒಂದು ಏನಾದರೂ ನಂಬ್ಕೊಂಡು ಬೇಡ್ಕೊಂತಾರೋ ಅದಾದ್ಮೇಲೆ ಈ ಕಡೆಯಿಂದ ಅವ್ರು ಪಾರ್ ಆಗ್ತಾರೆ. ಸೊ ಪಾರ್ ಆದ್ರ ಅಂತಂದ್ರೆ ಅವ್ರದ್ದು ಏನೋ ಬೇಡ್ಕೊಂಡ್ರು ಅದು ವಿಶ್ ಕರೆ ಆಗ್ತದೆ ಅಂತ ಹೇಳಿ. ಸೊ ನಾನು ನಿಮಗೆ ಒಂದು ರೌಂಡ್ ತೋರಿಸ್ತೇನೆ ಬರ್ರಿ. ಸೊ ಆ ಕಡೆಯಿಂದ ಎಂಟ್ರೆನ್ಸ್, ಈವನ್ ಈ ಕಡೆ ಸೈಡನ್ನು ಬರ್ಬೋದು. ಇಷ್ಟ ಸ್ಪೇಸ್ನಾಗಿಂದ ಜನ ಹೊರಗೆ ಬರಾಕತ್ತಾರಂತ ಅಂದ್ರೆ ಅವ್ರು ಏನು ಅನ್ಕೊಂಡಾರಲ್ಲ ಅದೆಲ್ಲನೂ ಕರೆ ಆಗೇ ಆಗ್ತೈತಿ ಅನ್ನೋ ಒಂದು ನಂಬಿಕೆ ಇಲ್ಲಿ ಜನರಿಗೆ ಐತೆ. ಸೊ ಸವದತ್ತಿ ತಾಲೂಕು ಸೌಗಲ್ದಾಗ ಈ ಒಂದು ಬ್ಯೂಟಿಫುಲ್ ರಾಕ್ ಫಾರ್ಮೇಷನ್ ಅದ. ಈ ಕಡೆ ಬಂದಿದ್ರೆ ಇದನ್ನ ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ ಹೋಗ್ರಿ. ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಒಂದಿಷ್ಟು ಸ್ಟೆಪ್ಸ್ ಅದಾವ, ಸ್ಟೆಪ್ಸ್ ನೀವು ಹತ್ಕೊಂಡ ಮ್ಯಾಲೆ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತದೆ. ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡು ಕೆಳಗಡೆ ಹೋಗುವಷ್ಟರಲ್ಲಿ ಬಹಳಷ್ಟು ಹೊಟ್ಟೆ ಹಸಿದಿತ್ತು. ಅದಕ್ಕೋಸ್ಕರ ಅಲ್ಲೇ ಲೋಕಲ್ ಶಾಪ್ಗೆ ಹೋಗಿ ಬಹಳಷ್ಟು ಫೇಮಸ್ ಇರುವಂತಹ ಮಿರ್ಚಿ ಬಜ್ಜಿ ಆಮೇಲೆ ಚುರ್ಮುರಿ ನಾವು ಟ್ರೈ ಮಾಡಿದ್ವಿ.